ಅಗಿಯುತ್ತಿರುವ ಯಾವುದೋ ಒಂದು ಬಂಡೆಯನ್ನು ತೆಗೆದು ಹಾಕಿದೊಡನೆ ನೀರು ಕಾರಂಜಿಯಂತೆ ಹೇಗೆ ಚಿಮ್ಮುತ್ತೋ ಹಾಗೆ ಇವನ ಬದುಕು ಅಂತ ಅವರು ಹಾರೈಸಿದರು. ಹೀಗೆನ್ನುತ್ತಾ ಅವರು ಲಾಟುನನ್ನು ಸ್ಪರ್ಶಿಸಲು ಬಾಲಕ ಭಾವವಿಷ್ಟನಾದನು. ಅವನು ಹೋಗಿರ್ತಾರೆ. ಅವಾಗ ಅವನಿಗೆ ದೇವರ ಭಾವನೆಯಲ್ಲಿ ಒಂಥರ ಭಾವವಿಷ್ಟನಾಗ್ಬಿಡ್ತಾನೆ. ದೇವರಿಗೆ ಐಕ್ಯವಾದಂಗೆ ಆಗ್ತದೆ ಒಂಥರ ಅವನ ಮನಸ್ಸು. ಅವನ ಕಣ್ಣುಗಳಿಂದ ಕಂಬನಿ ಹರಿಯಲಾರಂಭಿಸಿದವು. ಭಾವಾವೇಶದಿಂದ ತುಟಿಗಳು ಕಂಪಿಸಿದವು. ಸುಮಾರು 1 ಗಂಟೆಯ ಕಾಲ ಮುಂದುವರಿಯಿತು. ಶ್ರೀರಾಮಕೃಷ್ಣನು ಮತ್ತೊಮ್ಮೆ ಲಾಟುವನ್ನು ಮುಟ್ಟಿದರು. ಅವನು ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ. ಶ್ರೀರಾಮಕೃಷ್ಣರು ಬರೆಯುವುದು ಕಲಿಸಿಕೊಟ್ಟರು. ನೀನು ವೇದಾಂತಗಳು ನಿನ್ನ ಬಾಯಲ್ಲಿ ಬರುತ್ತವೆ ಎಂದು ಗುರುಗಳು ಹೇಳಿದರು. ಪ್ರಶ್ನೆಗಳು ಕೇಳುತ್ತಿದ್ದರೆ ಉತ್ತರಗಳು ಬರುತ್ತಿದ್ದವು ಅವನಿಂದ. ಸ್ವಾಮಿ ಶಾರದಾನಂದರು ಒಮ್ಮೆ ಲಾಟುವನ್ನು ಕೇಳ್ತಾರೆ. ನಿಮ್ಮ ಜೀವನ ಚರಿತ್ರೆಯನ್ನು ಬರೆಯುತ್ತೇನೆ ಅಂತ. ಯಾರು? ಶಾರದಾನಂದರು. ಶರತ್ ಅಂತ ಕೇಳುತ್ತಾರೆ. ಅಪ್ಪಣೆ ಕೊಡಿ ಎಂದು ಕೇಳಿದರಂತೆ. ತಕ್ಷಣವೇ ಲಾಟು, ಸ್ವಾಮಿ ದಯವಿಟ್ಟು ನನ್ನ ಮೇಲೆ ಏನೂ ಬರೆಯಬೇಡಿ. ನಾನೊಬ್ಬ ಯಾವುದೇ ಮಹತ್ವವಿಲ್ಲದ ಮನುಷ್ಯ. ನೀವು ಏನನ್ನಾದರೂ ಬರೆಯಬೇಕು ಎಂದು ಮಾನವ ಜನಾಂಗಕ್ಕೆ ದೊಡ್ಡ ಉಪಕಾರ ಮಾಡಿದಂತಾಗುತ್ತದೆ ಎಂದರಂತೆ. ಯಾರು? ಲಾಟು ಸ್ವಾಮಿಗಳು. ದತ್ತರ ಹೇಳುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದ ಭಗವಂತನು ಪ್ರೇಮದಿಂದ ನಮ್ಮನ್ನು ನೋಡುತ್ತಾನೆ. ನಮಗೆ ಆತ್ಮವಿಶ್ವಾಸ ಇರಬೇಕು. ನಾವು ಭಗವಂತನ ಮಕ್ಕಳು ಎಂದು ರಾಮಕೃಷ್ಣನ ಮಾತನ್ನು ಕೇಳುತ್ತಿದ್ದ ಅವನಲ್ಲಿ ಭಗವಂತ ಬೇಕು ಎಂಬುದು ಪ್ರಾಮಾಣಿಕವಾಗಿ ಕಣ್ಣೀರು ಹಾಕುತ್ತಿದ್ದ. ದಾರಿ ತೋರಿಸುವವನು ಎಂದು ಹೇಳುತ್ತಿದ್ದಾರೆ ಅವರು. ಆದ್ದರಿಂದ ನನಗೆ ಭಗವಂತ ಬೇಕು. ಅವನು ಕಂಬಳಿಯನ್ನು ಒದ್ದು ಮುಚ್ಚಿಕೊಂಡು ಭಗವಂತನಿಗಾಗಿ ಅಳುತ್ತಿದ್ದ. ಲಾಟು ನನ್ನ ನೋಡುತ್ತಿದ್ದ ಹಾಗೆ ಶ್ರೀರಾಮಕೃಷ್ಣರು ಲೋಹದ ಹಾಗೆ ಉರಿಯುತ್ತದೆ. ಇದು ಹಾಗಲ್ಲ, ಸ್ಪರ್ಶಮಣಿ ಇದ್ದ ಹಾಗೆ ಅಂತ ಆಗುತ್ತಾರೆ ಅವನ ಬಗ್ಗೆ. ಸ್ಪರ್ಶಮಣಿ ಇದ್ದ ಹಾಗೆ. ಆದರೆ ಜಲಪಾತಕ್ಕೆ ಕಲ್ಲು ಅಡ್ಡ ಇರುತ್ತದೆ, ಅದನ್ನು ಪಕ್ಕಕ್ಕೆ ಸರಿಸಿರುತ್ತದೆ ಎನ್ನುತ್ತಿದ್ದರು ರಾಮಕೃಷ್ಣರು. ಇವರ ಸ್ಪರ್ಶಕ್ಕಾಗಿ ಕಣ್ಣೀರು ಹಾಕಿದ ಮತ್ತೆ ಸ್ಪರ್ಶಿಸಿದಾಗ ಸ್ಥಿತಿಗೆ ಬರುತ್ತಿದ್ದ. ಭಗವಂತನಿಗಾಗಿ ಕಣ್ಣೀರು ಹಾಕಿದರೆ ಜನ್ಮಗಳ ಪಾಪ ಕಳೆದು ಹೋಗುತ್ತೆ. ಅವನ ಮನಸ್ಸು ಯಾವಾಗಲೂ ಶ್ರೀರಾಮಕೃಷ್ಣರನ್ನೇ ಬಯಸುತ್ತಿತ್ತು. ಒಂದು ಸಲ ರಾಮಚಂದ್ರರು ಈ ಹಣ್ಣು ಮಿಠಾಯಿಯನ್ನು ರಾಮಕೃಷ್ಣನಿಗೆ ಕೊಟ್ಟು ಬಾ ಎಂದು ಇದ್ದಿದ್ದೇ ತಡ ಅವನಿಗೆ ಅಷ್ಟು ಆವೇಶದಿಂದ 6 ಮೈಲಿ ದೂರದಲ್ಲಿರುವಂಥ ರಾಮಕೃಷ್ಣನ ಕುಟೀರಕ್ಕೆ ಓಡಿ ಕುಣಿಯುತ್ತಾ ಸಂತೋಷದಲ್ಲಿ ಬರುತ್ತಾನೆ. ಅಲ್ಲಿರುವ ಎಲ್ಲ ಕಾಳಿ ದೇವಸ್ಥಾನಕ್ಕೆ ಇಲ್ಲ ಎಂದ. ಅಲ್ಲಿ ಮಾಂಸದ ನೈವೇದ್ಯ ಇರುತ್ತದೆ ಅಂತ ಹೇಳ್ತಾನೆ. ಮಾಡುತ್ತಾರೆ. ಅದಕ್ಕೆ ಬೇಡ ಅಂದಾಗ ರಾಮಕೃಷ್ಣರ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅದನ್ನು ತಿಂದು ಅವನಿಗೆ ಕೊಡಬೇಕು. ಹಾಗೆಯೇ ಮಾಡುತ್ತಾರೆ. ಗಾಡಿಯಲ್ಲಿ ಹೋಗಲು ಹಣ ಕೊಡಲ್ಲ ಎಂದು ರಾಮಕೃಷ್ಣ ಕೇಳಿದಾಗ ಅವನಿಗೆ ಬೇಡ, ನನ್ನ ಹತ್ತಿರ ಯಜಮಾನರು ಕೊಟ್ಟ ಹಣ ಇದೆ ಎಂದು ಜೇಬನ್ನು ಜೋರಾಗಿ ಅಲ್ಲಾಡಿಸಿ ಶಬ್ದವನ್ನು ಮಾಡಿ ತೋರಿಸುತ್ತಾನೆ. ಮಗುವಿನಂತೆ ಸರಳ. ಅಲ್ಲಿಂದ ಬಂದ ಮೇಲೆ ಅವನಿಗೆ ಕೆಲಸ ಮಾಡಲು ಮನಸ್ಸೇ ಆಗುತ್ತಿಲ್ಲ. ಆಗ ಯಜಮಾನರ ಹತ್ತಿರವೇ ಇರುತ್ತೇನೆ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುವರು, ನಿನಗೆ ಅನ್ನ ಬಟ್ಟೆ ಕೊಡುವ ಯಜಮಾನ ಅವರ ಹತ್ತಿರವೇ ಇರಬೇಕು ಎಂದರು. ಆಗಿನ ಆಳುಗಳು ಮನೆಯ ಮಕ್ಕಳಂತೆ ಇರುತ್ತಿದ್ದರು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನಾನು ಈ ಕಾಮರಾಪುರಕ್ಕೆ ಹೋಗುತ್ತೇನೆ, ನಾನು ವಾಪಸ್ಸು ಬಂದ ಮೇಲೆ ಬಾ ಎಂದು ಸಂತೈಸಿದರು. ಮನೆ ಕೆಲಸದಲ್ಲಿ ಉದಾಸೀನ ಮಾಡುವುದು ಸರಿಯಲ್ಲ ಎಂದು ಶ್ರೀರಾಮಕೃಷ್ಣರು ಕಳಿಸಿಕೊಡುತ್ತಾರೆ. ಶ್ರೀರಾಮಚಂದ್ರ ದತ್ತರ, ಸ್ವಾಮಿ ನಿಮ್ಮ ಪ್ರೀತಿಯಿಂದ ಈ ಹುಡುಗನ ತಲೆ ತಿರುಗಿಸಿಬಿಟ್ಟಿರುವಿರಿ. ಆಗ ಶ್ರೀರಾಮಕೃಷ್ಣರು ನಗುತ್ತಾ, ಯಾವ ಅಮೃತ ಇವನನ್ನು ಇಲ್ಲಿಗೆ ಸೆಳೆಯಿತು ನನಗೇನು ತಿಳಿಯದು ಎಂದರು. ಯಾವ ಅಮೃತ ಇಲ್ಲಿಗೆ ನನ್ನನ್ನು ಸೆಳೆಯಿತು ತಿಳಿಯದು ಎಂದರು. ಶ್ರೀರಾಮಕೃಷ್ಣರಿಗೆ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದ್ದ ಅವರ ಸೋದರಳಿಯ ಹೃದಯ 1881ರಲ್ಲಿ ದಕ್ಷಿಣೇಶ್ವರವನ್ನು ಬಿಟ್ಟು ಹೋಗಿದ್ದ. ಆ ಜಾಗಕ್ಕೆ ಇವರು ರಾಮಚಂದ್ರ ದತ್ತರು ಅವನನ್ನು ಕಳಿಸಿದರು.